ಇನ್ನೇನ್ ಪ್ರತಿಯೊಂದು ಹಳ್ಳಿ ಒಳಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಸ್ಟಾರ್ಟ್ ಆಗ್ತಾವು. ಸೊ ಅದಕ್ಕೆ ನಾವೆಲ್ಲರೂ ಏನ್ ಮಾಡ್ಬೇಕು? 500,000 ಸಂಪಾದನೆ ಮಾಡ್ಬೇಕು, ಹೌದಲ್ಲ? ಬ್ಯಾಡ್ರಿ ಗುರು, ನಾವೆಲ್ಲ ಇವಾಗ 2026 ಅದೀವಿ. ಈ ಸಲಾನು ಯೂಸ್ಲೆಸ್ ಗಳ ಕೈಯಾಗ ಅಧಿಕಾರ ಕೊಟ್ಟಿವಿ ಅಂದ್ರ 2030+ ಆಗುವವರೆಗೂ ವೇಟ್ ಮಾಡ್ಬೇಕು. ಅದಕ್ಕ ಈ ಸಲ ಎಲ್ರು ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ. ಅದಕ್ಕ ಮೊದಲನೇದಾಗಿ ನಿಮ್ಮ ಪಂಚಾಯಿತಿ ಬಗ್ಗೆ ನೀವೆಲ್ರು ತಿಳ್ಕೊಡ್ರಿ. ಸ್ವಲ್ಪ ಇಲ್ಲಿಂದ ಯೋಚನೆ ಮಾಡೋಣ. ಯಾರೋ ಒಬ್ಬ ಅಧ್ಯಕ್ಷ ಪ್ರತಿ ತಿಂಗಳ 6,000 ರೂಪಾಯಿ ಗೌರವ ಧನಕ್ಕಾಗಿ ಮತ್ತು ಒಬ್ಬ ಸದಸ್ಯ ಪ್ರತಿ ತಿಂಗಳ 2,000 ರೂಪಾಯಿ ಗೌರವ ಧನಕ್ಕಾಗಿ ಇಷ್ಟೆಲ್ಲ ಬಡ್ಕೋಂಗಿಲ್ಲ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಂಗಿಲ್ಲ. ಸೊ ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋಣ. ಮೊದಲಿಗೆ ಒಂದು ಅಪ್ಲಿಕೇಶನ್ ಐತಿ, ಮೇರಿ ಪಂಚಾಯತ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಐತಿ. ಸೊ ಈ ಅಪ್ಲಿಕೇಶನ್ ದಾಗ ನಿಮ್ಮ ಪಂಚಾಯತಿಗೆ ಎಷ್ಟೆಲ್ಲ ದುಡ್ಡು ಬಂದೈತಿ, ಏನೆಲ್ಲ ಖರ್ಚಾಗೈತಿ, ಯಾವೆಲ್ಲ ಕೆಲಸಗಳು ನಡೆದಾವು, ಕಂಪ್ಲೀಟ್ ನಿಮ್ಮ ಪಂಚಾಯತಿ ಚಿತ್ರಣ ಆ ಒಂದು ಅಪ್ಲಿಕೇಶನ್ ದಾಗ ಐತಿ. ಮೊದಲು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡ ಲಾಗಿನ್ ಮಾಡಿ ಇಟ್ಕೊಡ್ರಿ. ನಿಮ್ಮ ಮನೆಗೆ ನೆಕ್ಸ್ಟ್ ಟೈಮ್ ಯಾರ ಒಬ್ಬ ಬಂದ್ರು ಕ್ಲಿಯರ್ ಆಗಿ ಅದನ್ನ ತೋರಿಸಿ ಕ್ವಶನ್ ಕೇಳ್ರಿ. ಯಾಕಂದ್ರೆ ನಿಮ್ ಕಡೆ ಆ ಪ್ರೂಫ್ ಇರ್ತೈತಿ. ಇನ್ನು ಮೇರಿ ಪಂಚಾಯತ್ ಅಪ್ಲಿಕೇಶನ್ ಅನ್ನ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ಮತ್ತೆ ಯಾವ ತರ ಲಾಗಿನ್ ಮಾಡಬೇಕು, ಯೂಸ್ ಮಾಡಬೇಕಂತ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಒಂದು ಪೇಜ್ ಒಳಗ ರೀಲ್ ಸೆಕ್ಷನ್ ದಾಗ ಆ ಅಪ್ಲಿಕೇಶನ್ ಸಂಬಂಧಪಟ್ಟಂತಹ ಫುಲ್ ವಿಡಿಯೋನ ನಾನು ಮಾಡೀನಿ, ಅದನ್ನ ನೋಡ್ಕೊಡ್ರಿ, ಡೌನ್ಲೋಡ್ ಮಾಡಿ ಇಟ್ಕೊಡ್ರಿ. ಸೊ ದಯವಿಟ್ಟು ಇನ್ಮೇಲೆ ಇಲ್ಲಿಂದ ಯೋಚನೆ ಮಾಡ್ರಿ.